ನಾಗರಿಕತೆ ಎಷ್ಟೇ ಮುಂದುವರೆದಿದ್ರೂ ಹಲವೆಡೆ ಅಸ್ಪೃಶ್ಯತೆ ಆಚರಣೆ ಮಾತ್ರ ಇನ್ನೂ ಜೀವಂತವಾಗೇ ಇದೆ. ಎಷ್ಟೋ ಕಡೆ ದೇವಸ್ಥಾನಗಳಿಗೆ ದಲಿತರಿಗೆ ಪ್ರವೇಶ ನಿರಾಕರಣೆ ಮಾಡಿರೋ ಘಟನೆಗಳು ನಮ್ಮ ಕಣ್ಮುಂದೆನೇ ಇವೆ. ಆದರೆ ಇಲ್ಲೊಂದು ದೇವಸ್ಥಾನದಲ್ಲಿ ದಲಿತರೇ ಅರ್ಚಕರಾಗಿದ್ದಾರೆ. ಈ ದೇವಾಲಯ ಊರಿನ ಜನರ ಸಾಮರಸ್ಯದ ಸಂಕೇತವಾಗಿದೆ. ಈ ದೇಗುಲದಲ್ಲಿ ದಲಿತರೇ ಅರ್ಚಕರು. ಎಲ್ಲ ಸಮುದಾಯದವರು ಆರಾಧಿಸೋ ಈ ದೇಗುಲ ಇರೋದು ಚಾಮರಾಜನಗರ ಜಿಲ್ಲೆ ಯಳಂದೂರಿನಲ್ಲಿ. ಇಲ್ಲಿನ ನಾಡಮೇಗಲಮ್ಮ ದೇವಸ್ಥಾನದಲ್ಲಿ ದಲಿತ ಸಮುದಾಯದವರೇ ಅರ್ಚಕರಾಗಿದ್ದು ಎಲ್ಲ ಜಾತಿ ಜನಾಂಗದವರು ನಾಡಮೇಗಲಮ್ಮ ದೇವಿಯನ್ನ ಆರಾಧಿಸುತ್ತಾರೆ. ಭೇದ ಭಾವ ಮಾಡದೆ ದೇಗುಲಕ್ಕೆ ಬಂದು ಪೂಜೆ ಮಾಡಿಸಿಕೊಂಡು ಹೋಗುವ ಮೂಲಕ ಸಾಮರಸ್ಯ ಮೆರೆಯುತ್ತಿದ್ದಾರೆ. ಏಳು ಜನ ಅಕ್ಕ ತಂಗಿರಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಹೊರಟಾಗಿ 5 ಜನ, ಇಬ್ಬರು ಮಾತ್ರ ನಮ್ಮ ಮಾರಮ್ಮನವರು ನಮ್ಮ ಇಲ್ಲಿ ಉಳ್ಕೊಂಡ್ರು. ನಮ್ಮ ದಲಿತ ಜನಾಂಗದವರು ಅರ್ಚಕರಾಗಿ ನಾವೇ ಪೂಜೆ ಮಾಡಿ ಎಲ್ಲ ಜನಾಂಗಗಳು ಒಬ್ರಿಗೂ ಭೇದ ಇದ್ದ ರೀತಿ ಪೂಜೆ ನಡೆದುಕೊಂಡು ಎಲ್ಲರಿಗೂ ಸಹಕಾರ ಕೊಡ್ತಾರೆ ಸರ್. ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ, ನಮಗೆ ಅವರು ಸಹಕಾರ ಕೊಡ್ತಾರೆ. ಯಾವ ಜಾತಿನೂ ಭೇದವಿಲ್ಲ, ಎಲ್ಲ ಜನಾಂಗನೂ ಬರುತ್ತೆ. ಮುಸ್ಲಿಮ್ಸ್ ಸಹಿತ ಬರುತ್ತೆ ಸರ್. ಎಲ್ಲ ಜನಾಂಗನೂ ಬಂದು ನಮ್ಮ ಹತ್ರ ಇಲ್ಲಿ ಎಳ್ನೀರು ಕೊಟ್ಬಿಟ್ಟು ಕಾಯಕ್ಕಿದ್ದು ಪೂಜಾ ಸಾಮಾನು ಕೊಟ್ಬಿಟ್ಟು ತೇರು ತರಿಸ್ಕೊಂಡು ಹೋಗ್ತಾರೆ. ಇದು ನಾಡಮೇಗಲಮ್ಮನ ದೇವಸ್ಥಾನ ಇಡೀ ಯಳಂದೂರು ಪಟ್ಟಣದ ಸರ್ವ ಜನಾಂಗಕ್ಕೂ ಕೂಡ ಈ ತಾಯಿಯ ಒಂದು ಆಶೀರ್ವಾದ ಬಹಳ ಅವಶ್ಯಕವಾದದ್ದು. ಇದು ಕಳೆದ 8 ವರ್ಷಗಳಿಂದ ಕೂಡ ಕಾರಣಾಂತರದಿಂದ ಈ ಒಂದು ಕೊಂಡೋತ್ಸವ ನಡೆದಿರಲಿಲ್ಲ. ಇವತ್ತು ಈ ಕೊಂಡೋತ್ಸವ ನಡೀತಾ ಇದೆ. ಎಲ್ಲ ಸಮುದಾಯದವ್ರಿಗೂ ಕೂಡ ಇವತ್ತು ಬಹಳ ಸಂತೋಷವಾದಂತಹ ದಿನ. ಈ ತಾಯಿ ಸರ್ವ ಜನಾಂಗಕ್ಕೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ತರ್ತಾಳೆ. ಇವತ್ತು ಯಳಂದೂರು ಪಟ್ಟಣದಲ್ಲಿ ಇಡೀ ತಾಲೂಕಿನ ಸರ್ವ ಜನಾಂಗವೂ ಕೂಡ ಈ ಒಂದು ಕೊಂಡೋತ್ಸವವನ್ನು ನೋಡಲು ವೀಕ್ಷಣೆ ಮಾಡಲು ಇವತ್ತು ಯಳಂದೂರಿಗೆ ಆಗಮಿಸಿದ್ದಾರೆ. ಯಳಂದೂರಿನ ಸರ್ವ ಜನಾಂಗದ ಬೀದಿಯಲ್ಲೂ ಕೂಡ ಹಬ್ಬದ ವಾತಾವರಣ ವಿಜೃಂಭಿಸಿದೆ. ಯಳಂದೂರಿನಲ್ಲಿ 7 ಜನ ಮಾರಮ್ಮ ದೇವಿಯರಿದ್ದು 5 ದೇವಿಯರು ಬೇರೆ ಕಡೆ ಹೋಗಿ ನೆಲೆಸಿರುತ್ತಾರೆ. ಉಳಿದ ನಾಡಮೇಗಲಮ್ಮ ಹಾಗೂ ಮಾರಮ್ಮ ಇಲ್ಲಿಯೇ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ. ಈ ಇಬ್ಬರು ದೇವತೆಗಳಿಗೆ ದಲಿತ ವರ್ಗದವರೇ ಅರ್ಚಕರಾಗಿದ್ದಾರೆ. ಪ್ರತಿ ವರ್ಷ ನಡೆಯೋ ಕೊಂಡೋತ್ಸವದಲ್ಲಿ ಎಲ್ಲ ಸಮುದಾಯದವರು ಭಾಗವಹಿಸುತ್ತಾರೆ. ದಲಿತ ಅರ್ಚಕರೇ ಕೊಂಡಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಆವೇಶ ಬಂದ ಮತ್ತೊಬ್ಬ ದಲಿತ ಅರ್ಚಕರು ಉರಿಯೋ ಕೊಂಡ ಹಾಯ್ತಾರೆ. ಜಾಗದ ವಿವಾದದಿಂದಾಗಿ 8 ವರ್ಷಗಳಿಂದ ನಿಂತು ಹೋಗಿದ್ದ ನಾಡಮೇಗಲ ದೇವಿಯ ಕೊಂಡೋತ್ಸವ ಈ ಬಾರಿ ವಿಜೃಂಭಣೆಯಿಂದ ನಡೆಯಿತು. ಬಹುತೇಕ ರಾಜ್ಯದಲ್ಲಿ ದಲಿತರು ಪ್ರವೇಶ ಮಾಡೋಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಪ್ರತೀತಿ ಇದೆ. ಆದರೆ ನಮ್ಮ ಭಾಗದಲ್ಲಿ ಆ ರೀತಿಯಲ್ಲಿ ವಿಶೇಷ ಇಲ್ಲ. ಅನೇಕ ದೇವಸ್ಥಾನಗಳು ದಲಿತ ಸಮುದಾಯದ ಅರ್ಚಕರಾಗಿ ಈ ಒಂದು ಪೂಜೆನ ನಡೆಸ್ಕೊಂಡು ಬಂದಿರತಕ್ಕಂಥ ದೇವಸ್ಥಾನಗಳಿಗೆ ಇತರ ಧರ್ಮದ ಸರ್ವರು ಕೂಡ ಬಂದು ದೇವರ ದರ್ಶನ ಪಡೆದು ಅವರಿಂದ ಆ ಒಂದು ಪೂಜೆಯನ್ನು ನೆರವೇರಿಸಿ ಇವತ್ತು ದೇವರ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಒಟ್ನಲ್ಲಿ ರಾಜ್ಯದ ಕೆಲವೆಡೆ ದಲಿತರು ದೇಗುಲಗಳಿಗೆ ಪ್ರವೇಶಕ್ಕೆ ನಿರಾಕರಿಸಿರೋ ಸಾಕಷ್ಟು ಉದಾಹರಣೆಗಳಿವೆ. ಕೆಲವೆಡೆ ಅಸ್ಪೃಶ್ಯತೆ ಆಚರಣೆ ಇಂದಿಗೂ ಜೀವಂತವಿದೆ. ಆದರೆ ಯಳಂದೂರಿನಲ್ಲಿರುವ ನಾಡಮೇಗಲ ದೇವಿಯ ದೇಗುಲ ಎಲ್ಲ ಸಮುದಾಯದವರ ಸಾಮರಸ್ಯದ ದ್ಯೋತಕವಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಆ ಭಕ್ತರ ಭಕ್ತಿಯ ಪರಾಕಾಷ್ಠೆ ನೋಡುಗರ ಮೈ ಝುಮ್ ಅನ್ಸುತ್ತೆ. ಮುಳ್ಳಿನ ರಾಶಿಯ ಮೇಲೆ ಯುವಕರು ಜಿಗಿದು ಜಿಗಿದು ಕುಣಿದಾಡಿದ್ರು ಏನೂ ಆಗಲ್ಲ. ಇದೆಲ್ಲ ದೇವರ ಪವಾಡ ಅಂತಾರೆ ಇಲ್ಲಿನ ಭಕ್ತರು. ಈ ಕುರಿತ ಒಂದು ವರದಿ ಇಲ್ಲಿದೆ. ಮುಳ್ಳಿನ ರಾಶಿಯ ಮೇಲೆ ಯುವಕರ ಕುಣಿತ, ಭಕ್ತಿಯ ಪರಾಕಾಷ್ಠೆ ಮೆರೆದ ಭಕ್ತ ಸಮೂಹ. ಇದು ಮುಳ್ಳಿನ ರಾಶಿಯ ಪವಾಡ. ಸಾಮಾನ್ಯವಾಗಿ ಒಂದು ಮುಳ್ಳು ಕಾಲಿಗೆ ತಾಗಿದ್ರೆ ನೋವು, ಕಣ್ಣಲ್ಲಿ ನೀರು ಬರುತ್ತೆ. ಅಂಥದ್ರಲ್ಲಿ ರಾಶಿ ರಾಶಿ ಮುಳ್ಳಿನ ಮೇಲೆ ಜಿಗಿದಾಡಿದ್ರೂ ಏನೂ ಆಗಲ್ಲ. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಆಂಜನೇಯ ಸ್ವಾಮಿಯ ದೇವರ ಪೂಜೆ ನಡೆಯುತ್ತೆ.
ಭಕ್ತಾದಿಗಳು ಬೆಳಿಗ್ಗೆಯಿಂದ ಉಪವಾಸವಿದ್ದು ಮುಳ್ಳು ಗಿಡಗಳನ್ನ ತುಳಿಯುತ್ತಾರೆ. ಮುಳ್ಳಿನ ರಾಶಿಯ ಮೇಲೆ ಯುವಕರನ್ನ ಎತ್ತಿ ಹಾಕಲಾಗುತ್ತದೆ. ಮುಳ್ಳಿನ ರಾಶಿಯ ಮೇಲೆ ಯುವಕರು ಜಿಗಿಯುತ್ತಾರೆ. ಮುಳ್ಳಿನ ಮೇಲೆ ಇಷ್ಟೆಲ್ಲ ಜಿಗಿದಾಡಿದ್ರೂ ಯಾರಿಗೂ ಏನೂ ಆಗಲ್ಲ. ಇದೆಲ್ಲ ದೇವರ ಪವಾಡ ಅಂತಾರೆ ಇಲ್ಲಿನ ಭಕ್ತರು. ಯುಗಾದಿ ಹಬ್ಬ ಹೆಂಗೆ ಮಾಡ್ತೀವಿ, ಹೊಸ ವರ್ಷ ಅಮಾವಾಸ್ಯೆ ಎಲ್ಲ ದೇವ್ರಿಗೆ ನೀರು ಹಾಕ್ತೀವಿ, ಪಾಡ್ಯത്തിന് ನೀರು ಹಾಕ್ತೀವಿ, ಎಲ್ಲ ದೇವ್ರಿಗೆ ಎಲ್ಲ ದೇವಸ್ಥಾನಕ್ಕೆ. ಆಮೇಲೆ ಏನು ಮಾಡ್ತೀವಿ, ಮಳೆ ಮಾಡ್ತೀರ 3 ದಿನಕ್ಕೆ ಬ್ಯಾಟಿ ಗಿಡ ಮಾಡ್ತೀವಿ. ಬ್ಯಾಟಿ ಗಿಡ ಅವತ್ತು ಬ್ಯಾಟಿ ಗಿಡದ ಏನೈತಿ, ನಾವೆಲ್ಲ ಯಾರು ಊಟ ಗಿಡ ಏನು ಮಾಡೋಂಗಿಲ್ಲ, ಮಾಡೋದಿಲ್ಲ. ನಾವು ಅವತ್ತು ಮಾತ್ರ ಮಾಡೋದು. ನಾವು ಏನು ಮಾಡ್ತೀವಿ, ದೇವಸ್ಥಾನ ಗಿಡ ಗುಡಿ ತುಂಬಿದ ಮೇಲೆ ಕಾಯಿ ಒಡ್ಸ್ಕೊಂಡು ಬಂದಮೇಲೆ ನಾವು ಆಮೇಲೆ ಊಟ ಮಾಡ್ತೀವಿ. ಇನ್ನು ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಲ್ಲಭಾಪುರ ಗ್ರಾಮದಲ್ಲಿಯೂ ಆಂಜನೇಯ ಸ್ವಾಮಿಯ ಮುಳ್ಳು ಪವಾಡ ಜೋರು ನಡೆಯುತ್ತದೆ. ಒಟ್ನಲ್ಲಿ ಮುಳ್ಳಿನ ಗಿಡದ ರಾಶಿ ತುಳಿದು ಗ್ರಾಮಸ್ಥರು ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಾರೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.